ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನಿನ್ ಸತ್ರೆ ಪೂಜಾ ಗತಿ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ಈ ಕಡೆ ನಿನ್ನನ್ನು ಕಳ್ಕೊಂಡು ಕರ್ಣ ಕೊಡೋ ಶಿಕ್ಷೆನೂ ಅವಳು ಅನುಭವಿಸ್ಬೇಕಾಗತ್ತೆ. ಕರ್ಣಂಗೆ ಅರ್ಜುನ್ಗಿರೋ ಅಷ್ಟು ತಾಳ್ಮೆ ಎಳ್ಳಷ್ಟು ಇಲ್ಲ. ಇದು ನಿನಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಈಗಾಗ್ಲೇ ನಿನ್ ಅನುಭವಕ್ಕೂ ಬಂದಿದೆ. ನೀನ್ ತಪ್ಪಿಸ್ಕೊಳ್ಳೋದ್ರಿಂದ ಈ ಮನೆ ಸರಿ ಹೋಗುತ್ತೆ, ಚೆನ್ನಾಗಿರುತ್ತೆ, ಪ್ರಶಾಂತವಾಗಿರುತ್ತೆ ಅಂತ ಅನ್ಕೊಂಡಿದ್ಯಲ್ಲ, ಅದೆಲ್ಲ ಸುಳ್ಳು. ಬದ್ಲಾಗಿ ಈ ಮನೆ ರಣರಂಗ ಆಗತ್ತೆ. ಒಬ್ರು ಮೇಲೆ ಒಬ್ರು ನಂಬಿಕೆನೆ ಕಳ್ಕೋತಾರೆ. ಊರ್ ಜನರ ಬಾಯಿಗೆ ನಿಮ್ ಕುಟುಂಬ ಆಹಾರ ಆಗತ್ತೆ. ಇದೆಲ್ಲ ನಿನಗ್ ಬೇಕಾ ಅಶ್ವಿನ್? ರಾಮ್ ರಾಜ್ಯ ಕಟ್ಟಬೇಕು ಅಂತಿರೋರು ತಮ್ಮ ಸಮಾಧಿನ ತಾವೇ ಕಟ್ಕೋಬಾರ್ದು. ಬದ್ಲಾಗಿ ಬದುಕಿ ಸಾಧಿಸಿ ತೋರಿಸ್ಬೇಕು ಅಶ್ವಿನ್. ನೋಡು, ಇದು ನಿನಗ್ ಸಿಕ್ಕಿದಂತ ಚಿನ್ನದಂತ ಅವಕಾಶ. ಇವಾಗ ನಿನ್ನನ್ನ ತಡೆಯೋದಕ್ಕೆ ಅರ್ಜುನ್ ಆಗ್ಲಿ, ಸೇವಂತಿ ಆಗ್ಲಿ, ಕರ್ಣ ಆಗ್ಲಿ, ಪೂಜಾ ಆಗ್ಲಿ ಯಾರೂ ಇಲ್ಲ. ಅಜ್ಜಿ ತಂಪಾಡಕ್ ತಾವು ರೂಮಲ್ಲಿ ಆರಾಮಾಗಿದ್ದಾರೆ. ಯಶೋದ ಅತ್ತೆ ಟೆರೆಸ್ ಮೇಲೆ ಬಟ್ಟೆ ಒಣಗಾಕ್ತಾ ಇದ್ದಾರೆ. ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ಬೇಡ ಅಶ್ವಿನ್. ತಪ್ಪಿಸ್ಕೋ. ಕರ್ಣ ಬರೋಕ್ಕಿಂತ ಮುಂಚೆ ತಪ್ಪಿಸ್ಕೋ. ಅವನ್ ಕೈಗ್ ಮಾತ್ರ ಸಿಕ್ಕಾಕೋಬೇಡ. ಬೇಕಾದ್ರೆ ಆಮೇಲೆ ಇಲ್ಲಿನ ಪರಿಸ್ಥಿತಿ ನೋಡಿ ನಾನೇ ಪೂಜಿನ ನಿನ್ ಹತ್ರ ಕರ್ಕೊಂಡ್ ಬಂದ್ ಸೇರಿಸ್ತೀನಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಣ. ಹೊರಡು ಅಶ್ವಿನ್, ಹೊರಡು. ಕರೆಕ್ಟ್ ಮೀರಾ, ನಿನ್ ಮಾತನ್ನ ನಾನು ಒಪ್ತೀನಿ. ಹೌದು, ನಾನು ಈ ಮನೆಯಿಂದ ಹೊರಟೋಗ್ತೀನಿ. ಪೂಜೆ ಒಬ್ಳು ಬಂದ್ಬಿಡ್ಲಿ, ಅವಳಿಗೆಲ್ಲ ಹೇಳ್ಬಿಟ್ಟು ನಾನು ಹೋಗ್ತೀನಿ. ಅಯ್ಯೋ, ನಿನ್ ಬುದ್ಧಿಗೆಷ್ಟು. ಅಲ್ಲ, ಅವಳು ಹೋಗಿರೋದು ಅವಳ ತಾಯಿಗೆ ಹುಷಾರಿಲ್ಲ ಅಂತ. ಅವಳ ತವರ್ ಮನೆಗೆ ಹೋಗಿದ್ದಾಳೆ. ಅವಳು ಇವತ್ತೇ ಬರ್ತಾಳೋ ಇಲ್ಲ ನಾಳೆ ಬರ್ತಾಳೋ, ಅಥವಾ ಬಂದ್ರೂ ಎಷ್ಟೊತ್ತಿಗೆ ಬರ್ತಾಳೆ ಏನೂ ಗೊತ್ತಿಲ್ಲ. ಆದ್ರೆ ಒಂದಂತೂ ನಿಜ, ಅವಳು ಬರೋಕ್ಕಿಂತ ಮುಂಚೆ ಕರ್ಣ ಬರೋದಂತೂ ಗ್ಯಾರಂಟಿ. ನೋಡು, ನೀನಿಲ್ಲಿರೋ ಅಷ್ಟೊತ್ತು ನಿನಗೆ ಮುಳ್ಳಿನ ಮೇಲೆ ನಿಂತಂಗಿರುತ್ತೆ. ನೀನು ಎಷ್ಟೇ ಮರೆಯಕ್ ಪ್ರಯತ್ನ ಪಟ್ರೂ ಆಗಲ್ಲ. ನಾನೊಬ್ಬ ಕೊಲೆಗಾರ, ಅನ್ಯಾಯವಾಗಿ ಪ್ರಿಯಾ ನನ್ನಿಂದ ಸತ್ತೋದ್ಲು ಅನ್ನೋ ಒಂದ್ ಗಿಲ್ಟು ನಿನಗ್ ಪದೇ ಪದೇ ಕಾಡ್ತಾನೆ ಇರುತ್ತೆ. ಅದ್ರಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಿನಗ್ ಉಳ್ದಿರೋದು ಇದೊಂದೇ ದಾರಿ ಅಶ್ವಿನ್. ಬೇಗ ತಪ್ಪಿಸ್ಕೋ. ನೋಡು, ಪೂಜೆಂಗ್ ಬೇಕಾದ್ರೆ ನಾನ್ ಹೇಳ್ತೀನಿ, ಅವಳು ಅರ್ಥ ಮಾಡ್ಕೋತಾಳೆ. ಸರಿ ಮೀರಾ, ನಾನು ಹೊರಡ್ತೀನಿ. ಅಶ್ವಿನ್, ಫೋನ್ ತಗೊಂಡ್ ಹೋಗಿ ಪ್ರತಿ ಒಂದ್ ಹೆಜ್ಜೆನೂ ನೀನೇ ಬಿಟ್ಕೊಡ್ತಿದ್ಯಾ? ಸರಿ. ಸಾರಿ ಅಮ್ಮ, ನೋಡ್ಲಿಲ್ಲ. ಬರ್ತೀನಿ. ಬಾಯ್. ಯಾಕೋ ಇಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ತಿದ್ಯಾ? ಏನಾಯ್ತು? ಆಮೇಲೆ ಹೇಳ್ತೀನಿ, ಬಂದು ಹೇಳ್ತೀನಮ್ಮ, ಅರ್ಜೆಂಟ್ ಇದೆ. ಅಶ್ವಿನ್, ನಿನ್ನೆ ಕೇಳ್ತಿರೋದು ಏನಾಯ್ತು ಅಂತ ಹೇಳು. ಬಾ, ನಿನ್ನ ಹತ್ರ 1 ನಿಮಿಷ ಮಾತಾಡ್ಬೇಕು. ಒಂದ್ ನಿಮಿಷ ಬಿಡು, ಟೈಮ್. ನಿನ್ನ ಹತ್ರ ಮಾತಾಡ್ಬೇಕು ಅಂದಲ್ಲ. ಬಾ ಇಲ್ಲಿ, ಬಾ ಇಲ್ಲಿ. ಕೂತ್ಕೋ, ಕೂತ್ಕೋ. ಟೈಮ್ ಆಗಿದೆ. ಅಶ್ವಿನ್, ಈಗ ನನ್ನ ಹತ್ರ ಹೇಳು, ಯಾಕೋ ಇಷ್ಟೊಂದು ಹೆದರ್ಕೊಂಡು ಕಂಗಾಲಾಗೋಗಿದ್ಯಾ? ಅಲ್ಲಿ ನೋಡಿದ್ರೆ ಕರ್ಣ ನಿನ್ ಮೇಲೆ ಎಷ್ಟೊಂದು ಆಪಾದನೆ ಮಾಡ್ತಾ ಇದ್ದಾನೆ. ಅವನಲ್ಲಿ ಅಷ್ಟೊಂದು ಮಾತಾಡ್ತಾ ಇದ್ರು, ನೀನ್ ತುಟಿಕ್ ಪಿಟಿಕ್ ಅಂದೆ ನೀನ್ ಸುಮ್ಮನೆ ನಿಂತಿದ್ದಲ್ಲ. ಅಂಥದ್ದು ಏನಾಯ್ತು? ಅಶ್ವಿನ್ ಪ್ಲೀಸ್, ಅದೇನಾಯ್ತು ಅಂತ ಈಗ್ಲಾದ್ರೂ ನನ್ನ ಹತ್ರ ಹೇಳೋ. ಅಶ್ವಿನ್, ಅವತ್ ನೀನು ಮದ್ವೆ ದಿನ ಪ್ರಿಯನ್ ನೋಡಕ್ ಹೋಗಿದ್ಯಾ? ಅವಳು ನಿನಗ್ ಸಿಕ್ಕದ್ಲಾ? ಅವನ್ ಹೇಳೋ ಹಾಗೆ ನೀನು ಪ್ರಿಯಾನ ಆಸ್ಪತ್ರೆಯಿಂದ ಕರ್ಕೊಂಡು ಹೋದ್ಯಾ? ಅಮ್ಮ, ತಪ್ಪು ಮಾಡ್ಬಿಟ್ಟಿದ್ದೀನಿ ಅಮ್ಮ.
ನನ್ನ ಕಡೆಯಿಂದ ತುಂಬ ದುಡ್ಡು ತಪ್ಪಾಗಿ ಹೋಗಿದೆ. ಅದೇನ್ ತಪ್ಪು ಮಾಡಿದೆ ಅಂತ ಹೇಳೋ. ಅಮ್ಮ, ಅದು